ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ವಿಡಿಯೋ ನೋಡಿ, ಭಾಗ 2 ವಿಡಿಯೋ ನೋಡಿ ಸ್ನೇಹಿತರೆ. ಭಾಗ 1 ವಿಡಿಯೋ ನೋಡಿದವರಿಗೆ ಇದು ಅರ್ಥ ಆಗುತ್ತೆ, ಎಲ್ಲಿ ಹೇಳೋ ಅಕ್ಕ ಎಲ್ಲಿಲ್ಲ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಇಲ್ಲೆಲ್ಲ ಹಿಟ್ಟು 2 ಕ್ವಿಂಟಲ್ ಬೆಳೆ ಹಾಕ್ಯಾರ ಸ್ನೇಹಿತರೆ. ಇಲ್ಲಿ ಜಾತ್ರೆ ಬಂದೀವಿ ಅಂತೇಳಿ ಎಲ್ಲ ಮನೆ ದೇವರು, ಅತ್ತೆ ತವ್ರ ಮನೆ ದೇವ್ರು ನೋಡಿ. ಹಿಂಗಾಗಿ ಜಾತ್ರೆ ಬಂದೀವಿ. ಇಲ್ಲೆಲ್ಲ ಕರಿಗಡೆ ಮಾಡಿಸಲಾಗ ಮುತ್ತೇನ ಸೇವೆ ಮಾಡಿಸಲಾಗನೇ ಬಂದಿದ್ದು ಜಾತ್ರೆಗೆ. ನಾಳೆಗಿದೆ ಜಾತ್ರೆ, ನಾಳೆ ಬಂದು ನಡೀತಿತ್ತು ಸ್ನೇಹಿತರೆ. ಇಲ್ಲಿ ನೋಡಿ ಎಲ್ಲ ಹಿಟ್ಟು ನಾದಿದ್ರು ಮತ್ತು ಕಡುಬು ಮಾಡಾಕತ್ತೀವಿ ಸ್ನೇಹಿತರೆ. ಇಲ್ಲಿ ಟೈಮ್ ಅಂದು ರಾತ್ರಿ 11 ಗಂಟೆ ಆಗೈತೆ ನೋಡಿ. ಕಡುಬು ಮಾಡೋ ಸೂರ್ಯ ಆಯಿತು 10:30 11 ಗಂಟೆಗೆ ಮಾಡಾಕತ್ತೀವಿ. ಎಷ್ಟು ಜನ ಆಯ್ತು ನೋಡಿ, ಆ ಕಡೆ ಇಷ್ಟು ಜನ ಅದಾರ ಸ್ನೇಹಿತರೆ, ಈ ಕಡೆ ಇಷ್ಟು ಜನ ಅದಾರ. ಇಲ್ಲೇ ಇಷ್ಟು ಜನ ಕಡುಬು ಮಾಡೋದು ಈ 2 ಒಲೆ ಕರಿದು ಅಲ್ಲಿ ಅನ್ನಾರು ನೋಡಿ ವಿಡಿಯೋ ಮಾಡಾಕತ್ತಿ ಏನು ಕೆಲಸ ಮಾಡಂತಂತಂದ್ರೆ ಒಬ್ಬ ಅಪ್ಪನ ಕೈ ಕೊಟ್ಟಿದ್ದೀನಿ ವಿಡಿಯೋ ಮಾಡೋಕ್ಕೆ. ಅಪ್ಪೆ ಹುಡುಗಾಟ ಇಳಿಸಿದ್ರು ಅನ್ನಾರು ನೋಡಿ. ಇಲ್ಲೆಲ್ಲ ಕಡುಬು ಯಾವ ಥರ ಮಾಡಾಕತ್ತಾರ ಅಂತ ನೋಡಿ ಸ್ನೇಹಿತರೆ. ಇವೆಲ್ಲ ಕಡುಬು ಎಷ್ಟು ಕಡುಬು ಸ್ನೇಹಿತರೆ, ಎಲ್ಲ 2 ಕ್ವಿಂಟಲ್ ಬ್ಯಾಳಿಗೆ ಅಂತ ಆತ್ರಿ. 200 ಕಿಲೋ ನೋಡಿ, 200 ಕಿಲೋ ಬ್ಯಾಳಿಗೆ ಹಾಕ್ಯಾರ. 2 ಕ್ವಿಂಟಲು 200 ಕಿಲೋ ಇದ್ರಷ್ಟು ಮಂದಿ ಆ ಕಡೆ ಐತೆ ಸ್ನೇಹಿತರೆ. ಹೊಂಡತನ ಬ್ಯಾಳಿ ಹಾಕಿದ್ರೆ ಕಡುಬು ಮಾಡೋದೇ ಊರು ಒಗ್ಗಟ್ಟಿದೆ ಸ್ನೇಹಿತರೆ. ಊರು ಒಗ್ಗಟ್ಟಿದ್ರೆ ಏನಾದರೂ ಮಾಡ್ಬೋದು. ಇವಾಗೆಲ್ರಿ ಕರಿಗಡು ಊಟ ಕೊಡೋದು ಕಮ್ಮಿ, ಹೋಳ್ಗೆ ಮಾಡ್ತಾರೆ ಹೆಚ್ಚೋಲಿ. ಕರಿಬೇಡು ಎಲ್ಲಿ ನೀಡಲ್ಲ, ಎಲ್ಲಿ ಊಟಕ್ಕೂ ಕೊಡಲ್ಲ. ಇಲ್ಲಿ ವರ್ಷ ಕರಿಗಡು ಊಟ ಉಂಡ ಓದ್ತೀವಿ ಸ್ನೇಹಿತರೆ ನಾವು. ಇವಾಗ ಬೆಳತಕ್ಕ ಕಡುಬು ಮಾಡ್ತೀವಿ ಮತ್ತು ಮುಂಜಾನೆ ಎದ್ದು ಅಲ್ಲೆಲ್ಲ ನಮಗೆ ಬಿಸಿನೀರು ವ್ಯವಸ್ಥೆ ಐತೆ ಹೇಳ್ತೀವಿ ಸ್ನೇಹಿತರೆ. ಮುಂದೆ ಅವ್ರು ಏನು ಕೊಟ್ರೆ ಏನಿಲ್ಲ ಅಂತ ಮುಂದಿನ ವಿಡಿಯೋದಾಗ ಅವ್ರು ಅಂದಿದ್ದ ವ್ಯವಸ್ಥೆ ಐತೆ ರೀ, ಬಿಸಿನೀರು ವ್ಯವಸ್ಥೆ ಐತೆ ಅಂತೀರ. ಮತ್ತು ಹಿಟ್ಟು ನಾದ್ತಾರೆ, ಮಾಡೋರು ಮಾಡ್ತಾರೆ. ಹಂಗೆ ಆ ಕಡೆ ಅದು ಕೆಲಸ ನಡೆಯಂಗೆ ನಡೀತೈತಿ, ಈ ಕಡೆ ಇದು ಕೆಲಸ ನಡೆಯಂಗೆ ನಡೀತೈತಿ ಸ್ನೇಹಿತರೆ. ಮತ್ತು ಕರಿದು ಹಂಗೆ ನಮ್ಮಿಂದನೇ ಕರಿದು 2 ಒಲೆ ಹೆಚ್ಚೇ ಬಿಡ್ತಾರೆ ಸ್ನೇಹಿತರೆ. ಅವರು ಹಚ್ಕೇರ್ ಕರಿತಾರೆ. ಗಂಡು ಹುಡ್ರು ಕೈಯಾಗ ಹೋಗಿ ನೀರು ಕೊಡೋದು, ಚಹಾ ತಂದು ಕೊಡೋದು. 2 ಸಲ ಕಡುಬು ಮಾಡ್ರಾಗನೇ 2 ಸಲ ಚಹಾ ಕೊಟ್ಟರು ನೋಡಿ ಸ್ನೇಹಿತರೆ. ಈಗ ಒಮ್ಮೆ ಕೊಟ್ಟಾರ, ಇನ್ನೊಮ್ಮೆ ಕೊಡ್ತಾರೆ ನಮಗೆ. ವಯಸ್ಸವರು ಕೊಡಾಕತ್ತೀನಿ, ಅದಕ್ಕೆ ಗೊತ್ತಿದ್ದ ಕಾರಣಕ್ಕೆ ಹೇಳೋದು ನೋಡಿ ಸ್ನೇಹಿತರೆ ನಿಮಗೆ. 2 ಸಲ ಚಹಾ ಕೊಟ್ಟರು ಮುಕ್ಕೋಬಾರ್ದು ಅಂತೇಳಿ. ಮತ್ತು ಇದು ನೋಡಿ, ಎಲ್ಲರೂ ಹೆಣ್ಮಕ್ಳು ಮಾತಾಡ್ಕೊಂಡು ಏನೋ ಒಂಥರ ಜಾತ್ರೆ ಇದು ಮುತ್ಯಾನ ಸೇವೆ ಮಾಡ್ದಂಗೆ ಆಗುತ್ತೆ, ನಮಗೂ ಒಂಥರ ಮಜಾ ಸಿಗುತ್ತಲ್ಲ. ಹಿಂಗಾಗಿ ದಡಮ್ಮ ಹೇಳಾಕತ್ತಿ, ಭಾಳ ದಿನ ದಡಮ್ಮ ಬರಾಕತ್ತಿ, 10-15 ವರ್ಷ ಆಯಿತು ಸ್ನೇಹಿತರೆ ದಡಮ್ಮ ಇಲ್ಲಿ ಬರಾಕತ್ತಿ. ಬಂದು ಕೇರಿ ಇದು ಮಾಡಾಕತ್ತಿ, ಸೇವೆ ಮಾಡಾಕತ್ತಿ. ದಡಮ್ಮರ ಮನೆ ದೇವ್ರು ಇದು. ನಮ್ಮ ದಡಮ್ಮ ಅದಲ್ಲ, ಅವ್ರ ಮನೆ ದೇವ್ರು ನೋಡಿ. ನಮಗೆ ಅತ್ತೆ ಮನೆ ದೇವ್ರು ರೀ. ದಡಮ್ಮರ ಮನೆತನದಕ್ಕೆ ನಮ್ಮ ಅತ್ತೆ ಬೆಳ್ಳಪ್ಪರ ಅಂತದಾರ, ಅವ್ರ ಮನೆತನದಕ್ಕೆ ಅವ್ರ ಮನೆ ದೇವ್ರಿದು. ಈ ಅಂಟಿ ಬಂದಲ್ಲ ಚಿಗೋ ನಮ್ಮ ಕೂಡ ಬಂದಲ್ಲ, ಇವ್ರ ಮನೆ ದೇವ್ರು ಅದೇ. ನಮಗೆ ಅವ್ನ ಅಣ್ಣ ಅಂತೀವಿ ಅಂದ್ರೆ ಅವಗೂ ಇಷ್ಟು. ನಾನು ಹೋಗಿ ನಡ್ಕೊಂಡ್ರಾತು. ನಮ್ಮ ಅತ್ತೆಯರು ಒಂದಿನ ಹೋಗಿಲ್ಲ ಸ್ನೇಹಿತರೆ. ನೀ ಬರಾಕತ್ತಿ ನೋಡು ಅಂತಂದ್ರೆ ಅವರು. ಮಕ್ಕಳು ಸಣ್ಣ ಸಾಲಕ್ಕ ನಾವು ಹೋಗಕ್ಕೆ ಎಲ್ಲಿ ಹೋಗಲ್ರಿ. ಇಲ್ಲಿಕಂದು ದೇವ್ರ ಪೂರ್ತಿಯಕ್ಕ ಮಾಡ್ತೀನಿ ರೀ, ನಿದ್ದೆರ ಗಳಿ ಹಂಗಾರ ಹೇಳಿ ನೋಡಿ. ನನ್ನ ಮುಖ ಹೆಂಗಾಗಿರ್ಬೇಕು, ಫುಲ್ ನಿದ್ದೆ ಟೈಮ್ ಅಲ್ರಿ. 12 ಗಂಟೆ ಆಗೈತೆ, 1 ಗಂಟೆ ಆಗಿ ಬಂದೆ ಸ್ನೇಹಿತರೆ. ನಿದ್ದೆ ಬರಾಕತ್ತು. ಒಂದಿಷ್ಟು ವಿಡಿಯೋ ಕಂಟಿನ್ಯೂ ಮಾಡಿದ್ರಾತಂದು ದಡಮ್ಮಕ್ಕೆ ಒಳ್ಳೆ ಅಂತಂದೆ ಒಳ್ಳಿದ್ಲು. ಅವನು ಮಾಡಾಕತ್ತ ಹೊಡಿ. ನಮ್ಮ ಮುತ್ಯಾಗ ಅವನು ದುಡ್ಕೊಳಕತ್ತ ಸ್ನೇಹಿತರೆ. ಮಾಡ್ತೀನವ ನೋಡ್ತೀನಿ ಜಾತ್ರೆ ಅಂತ ಬಂದಾಳು ಅವನು. ಹಿಂಗೆ ಇವ್ರು ನಾವು 4 ಮಂದಿ ಬಂದೀವಿ ರೀ. ಬೇರೆ ಊರವ್ರು ಬಂದಾರ ಸ್ನೇಹಿತರೆ. ಎಲ್ಲರೂ ಅಲ್ಲಲ್ಲೇ ಮುಕ್ಕೊಂಡಾರ ಎದ್ದವ್ರು ಏನು ಅವ್ರೇನು ಮಾಡ್ಬಾ ಅಂತ ನಮಗೆ ಕರ್ಲ ಸ್ನೇಹಿತರೆ. ನಮ್ಮ ಅವ್ವ ಎಲ್ಲಾರ ಹೋಗಿ ಮುಕ್ಕೋಬೋದು. ಮುಕ್ಕೊಳಕ್ಕಿಂತ ಮುತ್ಯಾನ ಸೇವೆ ಮಾಡ್ಯಾರ ಒಂಥರ ಒಂದು ದಿನ ನಿದ್ದೆಗಟ್ರೆ ಏನೂ ಆಗಲ್ಲ ಅಂತ ನಾ ಅನ್ಕೋತೀನಿ ಸ್ನೇಹಿತರೆ. ಮತ್ತು ಶ್ರಾವಣಿಗೂ ಜ್ವರ ಬಂದವ್ರಿ. ಇಲ್ಲೇ ಮಗ್ಳು ಮನೆಗಿಸಿ ನಾವು ಕೂಡ ಕರಿಗಡುಬು ಮಾಡಾಕತ್ತೀವಿ ನೋಡಿ. ಜಾತ್ರೆ ಕರಿಗಡುಬು ವಿಡಿಯೋ ಹೆಂಗೆ ಬಂದೈತೆ ಹೆಂಗಿಲ್ಲ ಅಂತ ಕಮೆಂಟ್ ಹಾಕೊಂಬತ್ತು ಮರಿಬೇಡಿ. ನೀವೆಲ್ಲ ಯಾರಾದರೂ ಜಟ್ಟಿಗೆಯವರು ಬೆಳ್ಳಪ್ಪ ಮುತ್ಯಾನ ಜಾತ್ರೆಗೆ ಬಂದವರು ಜಟ್ಟಿಗೆಯವ್ರು ಇದ್ರಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾವು ಬಂದಿದ್ದೀವಿ ಅಕ್ಕ ಅಲ್ಲಿಗೆ ಅಂಥೇಳಿ ಖುಷಿ ಆಗುತ್ತೆ. ನೋಡಿಲ್ಲ ನೀರು ಕುಡಿಯೋಕೆ ನೀರು ಕೊಡಾಕತ್ತಾರ ಅಪ್ಪಯ್ಯ. ನೀವು ಕುಂತಲ್ಲೇ ನೀರು ಕೊಡ್ತಾರೆ, ಚಹಾ ಕೊಡ್ತಾರೆ ಸ್ನೇಹಿತರೆ. ಏನಿಲ್ಲ, ನಾವು ಮಾಡೋದು ಒಂದೇ ಕರ್ತೇವೆ ನೋಡಿ. ಮಾಡೋದು ಕಷ್ಟ ಆಗುತ್ತೆ ಕಷ್ಟ ಅಂದ್ರೆ ನಿದ್ದೆ ಬರುತ್ತೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ನಿದ್ದೆ ಬರುತ್ತೆ. ಆದರೆ ನಾವು ನಿದ್ದೆ ಹತ್ತಬಾರ್ದು. ಒಂದಿಷ್ಟು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಿ ಅಂದ್ರೆ ಹಂಗೆ ದಿನ 1 ತಾಸಿ ಟೈಮ್ ಹೋಗೇ ಬಿಡುತ್ತೆ. ಒಂಡೇ ಬಿಡುತ್ತೆ ಸ್ನೇಹಿತರೆ. ಹೆಂಗೆ ಹೊಣ್ತು ಹೆಂಗಿಲ್ಲ ಗೊತ್ತೇ ಆಗಲಿಲ್ಲ. ಅವರೆಲ್ಲ ಎದ್ದು ಕೇರಿ ಈ ಕಡೆ ಮಂದಿ ಎಲ್ಲ ಎದ್ದು ಹೋದ್ರು ಸ್ನೇಹಿತರೆ ಅವರು. ಯಾಕಂದ್ರೆ ಇಲ್ಲೆಲ್ಲ ಊರನ್ನ ಸ್ವಲ್ಪ ಇತ್ತಲ್ಲ ಮಾಡ್ಕೋತೀವಿ. ನೀವು ಊರನ್ನು ಆಚೆ ಕಡೆ ಕಾಯಿಪಲ್ಲೆ ಹೆಚ್ಚೋಕೆ ಟೈಮು ಬೆಳಗ್ಗೆ 5 ಗಂಟೆ ಆಗೈತೆ ರೀ. ಇವಾಗ ಕಾಯಿಪಲ್ಲೆ ಹೆಚ್ಚು ಉಪ್ಪಿಟ್ಟಿಗೆ ನಾಷ್ಟಕ್ಕೆ ಹೋಗ್ಬೇಕಲ್ಲ, ಅವರೆಲ್ಲ ಎದ್ದು ಹೋದ್ರು ಒಂದಿಷ್ಟು ಮಂದಿ ಉಪ್ಪಿಟ್ಟಿಗೆ ಹೋಳಾಕ. ಇನ್ನು ಕರಿಯಾಕತ್ತಾರ ನೋಡಿ. ಇಲ್ಲಿ ಹೆಚ್ಚಿಕೊಂಡಲ್ಲಿ ಅವರು ಮತ್ತು ಕಾಯಿಪಲ್ಲೆ ಕೊಳಕ್ಕೆ ಹೋದ್ರೆ ನಾವು ಮಾಡಾಕತ್ತೀವಿ.
ನೋಡಿ ಮುತ್ಯನ ಜಾತ್ರೆ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ನೋಡಿ. ಶ್ರಾವಣ ಇಲ್ಲೇ ಮಲ್ಕೊಂಡು ನೋಡಿ ಪಾಪ ನಮ್ಮ ಮಗ್ಳು ಹಾಕ್ಕೊಂಡೇ ಮುತ್ಯನ ಸೇವೆ ಮಾಡಾಕತ್ತೀವಿ. ಅವು ಕೂಲು ಕೊಂಕ್ಲರಂಗೆ ಮುತ್ಯ ನಮ್ಗೆ ಬೆಳೆಸ್ಲಿ ಮಕ್ಳು ಅನ್ನೋದು ಒಂದೇ ಖುಷಿ ನೋಡಿ. ಹಂಗೆ ನಂದೇನೋ ನಂದು ಹಣೆ ಬಾರ ಹಿಂಗಿತ್ತು ಹಿಂಗೆ ಆತನಮ್ಮ ಅಂತ ಏನಪ್ಪ ದೇವ್ರ ಕೈಯಾಗಿತ್ತೆಲ್ಲ ಉಳಿಸ್ಬೇಕಂತ ಹಣೆ ಬಾರದ ಬೈದು ಹಣೆ ಬಾರದ ಇನ್ನು ಹಾಡ್ದೋ ಬರ್ದು ಹಣೆ ಬಾರದಾಗಿದ್ದು ಹಾಡ್ದೋ ಬರೋದು ಬಂದ್ರೆ ತಪ್ಪಲ್ಲ ಅಂತ ಹಂಗೈತೆ ಸ್ನೇಹಿತರೆ. ಆಂಟಿನೂ ಅವರು ಮಾತಾಡ್ಕೋತ ಕರಿಗಾಡ್ ಮಾಡಾಕತ್ತಿದ್ರು. ಅವ್ರು ಹೆಂಗೆ ನೀ ಸೊಸೆ ಹೆಂಗೆ ಮಗ ಹೆಂಗೆ ಅಂತ ಕೇಳಾಕತ್ತಿದ್ರು. ಅವರು ಒಂಥರ ಮಾತಾಡ್ಕೋತ ನಮ್ಮ ಅದನ್ನ ಹೇಳಿದ್ಲು. ಎಲ್ಲನೂ ನಮ್ಮ ಏನಿರುತ್ತೆ ಆಕೆ ಉತ್ತರ ಕೊಟ್ಲು. ಭಾಳ ಖುಷಿ ಆಯ್ತು ಅಂತ ಕೇಳಿ ಮತ್ತು ಒಳ್ಳೆಯ ಈ ಕಡೆ ಮದ್ವೆ ಬಂದ್ವಿ. ಅತ್ತಿನೂ ಬಂದಳು ಮಾತಾಡ್ಸಿದ್ಲು ಮತ್ತು ಮಾತಾಡ್ಕೇಳಿ ಹೋದ್ವಿ ಸ್ನೇಹಿತರೆ. ಹಿಂಗಿದೆ ನೋಡಿ ನಮ್ಮ ಫ್ಯಾಮ್ಲಿ. ಎಲ್ಲ ಕರೀತಂಗೆ ಜೀವ ಮಾಡ್ತಾರೆ. ಡವಳಿಗೆ ಅತ್ತ ಇರ್ಬೋದು, ಬಸರಗೌಡ ಅತ್ತಿಗಿರ್ಬೋದು, ಕನಕಾಲ ಅತ್ತಿಗಿರ್ಬೋದು, ಎಲ್ಲರೂ ಭಾಳ ಜೀವನ ಅಷ್ಟು ಮಾಡ್ತಾರೆ ನೋಡಿ ಸ್ನೇಹಿತರೆ. ಆ ಪ್ರೀತಿ ವಸ್ತರಕ್ಕೆ ಎಂದು ಚರಣಿಯಾಗಿರೋಕ್ಕಾಗಲ್ಲ ನೋಡಿ. ಇಲ್ಲೆಲ್ಲ ಕಡುಬು ಮಾಡೋದು ಆಯಿತು, ಬೆಳಕು ಅಂತು ನಾವು ಜಳಕ ಮಾಡಿದ್ರೆ ಅಂತ ಹೊಂಟೀವಿ. ಜಳಕಕ್ಕೆ ನೋಡಬೇಕು ಸ್ನೇಹಿತರೆ. ಪೂಜಾರ ಮನೆಗೆ ಹೋಗಿ ಬಾ ಅಂದಿದ್ರು. ಏನು ಮಾಡಬೇಕು ಏನಿಲ್ಲ ಅಂತೇಳಿ ಜಳಕಕ್ಕೆ ಹೊಂಟೀವಿ. ನೀರಿನ ವ್ಯವಸ್ಥೆ ಹೆಂಗೈತೆ ಹಂಗಿಲ್ಲ ಗೊತ್ತಿಲ್ಲ. ಇಲ್ಲಿ ಹೋಗಿ ಕೇಳ್ಕೊಳ್ತೀವಿ ಸ್ನೇಹಿತರೆ. ಕೇಳ್ಕೊಂಡು ನೀವು ಒಳ್ಳೆ ಫೋನ್ ಹಚ್ತೀವಿ ನೋಡಿ. ಇಲ್ಲಿನ ದೀಪ ಹಚ್ಚಡವ ಅದನ್ನ ತೋರ್ಸಕತ್ತಿದ್ಲು. ಇಲ್ಲಿನ ದೀಪ ಹಚ್ಚ ನೋಡವ ಅಂತ. ಅವ ಎಲ್ಲ ಜಾಗ ಎಲ್ಲೈತ್ರಿ ಮುತ್ಯ ಇಲ್ಲಕ್ಕಂದು ನಾವೆಲ್ಲ ಯಾರು ಇರ್ತಿದ್ವಿ ಅವನ ಜಾಗದಾಗ ಅಂದ್ರೆ ಅದೊಂದು ದೊಡ್ಡ ಶೋಭೆ ನೋಡಿ. ಎಷ್ಟು ಬ್ಯಾಳೆ ಬೆಲ್ಲ ಪ್ರಕೃತಿ ಎಷ್ಟು ಅವ್ನು ನೋಡಿ. ಇವು ಗಡಿ ಸಣ್ಣ ಸಣ್ಣ ಗಡಿಗದಲ್ಲ ಸ್ನೇಹಿತರೆ. ಅವು ಒಬ್ರು ಬೆಳೆಸಿದ ಒಬ್ರು ಬೆಳೆಸಾರ ಅಂತ ನೋಡಿ. ನೀ ಬೆಳೆಸಿದ ನೀನೇ ಬೆಳೆಸ್ಬೇಕು. ನೀಗ ಯಾರು ತಂದು ನೀನು ಆ ಕೊಟ್ಟಿಗೆರಿ ಆಡೋಯ್ತು ಅನ್ನಂಗಿಲ್ಲ ಸ್ನೇಹಿತರೆ. ಒಟ್ಟು ಮುತ್ಯಾಗೆಲ್ಲ ಚಾಜ ಪ್ರಕಾರನೇ ಮಾಡ್ತಾರೆ. ಚಾಜ ಮಾಡೋದು ತೋರಿಸ್ತೀನಿ ಬಾ ನಮ್ಮ ಬರಮ್ಮ ಇಲ್ಲೇ ಐತೆ ನೋಡಿ ಹೋರಿ ಅಂತಂದು ನಮ್ಮ ಹೋಗಿದ್ದ. ಅಲ್ಲೇ ನೋಡಿರ್ಬೇಕು ಸ್ನೇಹಿತರೆ. ಎಲ್ಲ ಚಾಜ ಮಾಡಿದ್ದು ನೀವೆಲ್ಲ ನೋಡಿರ್ಬೇಕು. ಅಲ್ಲಿ ಅರಿವಿ ಹೊಚ್ಚಿದ್ದು ದಡಮ್ಮ ತೋರ್ಸಕತ್ತಿದ್ಲು. ಇಲ್ಲೆಲ್ಲ ಎಷ್ಟು ಕಡುಬು ನೋಡಿ. ಕಡುಬ್ನ್ಯಾಗ ನಿಂಬೆ ಹಣ್ಣು ಉಳ್ಳಾಗಡ್ಡಿ ದೀಪ ಹಚ್ಚಿಟ್ಟಾರ ಈಡಾಲೆ ಅಂತ. ಇಲ್ಲಿ ಆದರೂ ಒಗ್ಗಟ್ಟೈತ್ರಿ ಊರು. ಒಂದು ಆಳು ಹಚ್ಚಿಲ್ಲ, ತಾವೇ ಮಾಡ್ಕೋತಾರೆ. ಯಾವ ಥರ ಕಡುಬು ಮಾಡ್ಯಾರ ನೋಡಿ. ಕಡುಬು ಹಾಕಕ್ಕಂತಲೇ ಕಟ್ಟಿ ಮಾಡಿ ಮ್ಯಾಗ ಒಂದು ಪೇಪರ್ ಹಾಳೆ ಹಾಕಿ ಕಡುಬು ಜೋಡಿಸ್ಯಾರಿ. ಈ ಕಡೆಲ್ಲ ಅಡುಗೆ ಮಾಡಾಕತ್ತಾರ ಸ್ನೇಹಿತರೆ. ಆ ಕಡೆ ಬಾಜು ತೋರಿಸ್ತೀನಿ ಬರ್ರಿ. ಅಡುಗೆ ಮಾಡಾಕತ್ತಿದ್ದು ಕಾಣ್ತಿರ್ಬೇಕು ನೋಡಿ ಸ್ನೇಹಿತರೆ. ಎಲ್ಲ ಅಡುಗೆ ಮಾಡಾಕತ್ತಾರ. ಒಂದಿಷ್ಟೇ ಬಿಸಿನೀರು ಕಾಯ್ಸಿ ಕೊಡ್ತೀವಿ ನಿಂದಿರಿ ಅಂತಂದರು. ನಿಂತೀವಿ ರೀ. ಬಿಸಿನೀರು ಕಾಯ್ಸಿ ಕೊಟ್ರೆ ಜಳಕ ಮಾಡ್ಬೇಕು. ಇಲ್ಲೇ ನೋಡಿ ಇಲ್ಲೇ ಹೋಗ್ಬೇಕಂದ್ವಿ. ಎಲ್ಲಿ ಹೋಗಲಿಲ್ಲ. ಹಿಂಗಾದ ಬಾ ಹೋದ್ರಿ ಅಂತಂದರು. ಹೊರಗೆ ಬಂದ್ರತ್ತಂತೆ. ಹೊರಗೆ ಬಂದು ನೋಡಿ ಶ್ರಾವಣ ಅವ್ರು ಹೊಂಟಾರ ಬಟ್ಟೆ ತೊಗೊಂಡು. ಇಲ್ಲೆಲ್ಲ ರೇಷನ್ ಹಚ್ಚಾರ ನೋಡಿ ಸ್ನೇಹಿತರೆ. ಈ ಕಡೆ ರೇಷನ್ ಹಚ್ಚಾರ. ಈ ಕಡೆಲ್ಲ ಬಿಸಿನೀರು ಕಾಯ್ಸಕತ್ತಾವು. ಜಳಕ ಮಾಡಬೇಕು. ಜಳಕ ಮಾಡಿ ಮತ್ತು ಮುತ್ಯನ ಗುಡಿಗೆ ಹೋಗಿ ದರ್ಶನ ಮಾಡಿ ಸಿಗ್ತೀನಿ ಸ್ನೇಹಿತರೆ ನಿಮಗೆ ನೋಡಿ. ಇಲ್ಲೇ ದರ್ಶನಕ್ಕೆ ಹೊಂಟೀವಿ. ಜಳಕನೂ ಆಯಿತು, ನಾಷ್ಟನೂ ಆಯಿತು ಸ್ನೇಹಿತರೆ. ಅವ್ವ ಒಂದಿಷ್ಟು ನೀರು ಬೇಕಂತ ನೀರು ತೊಗೊಂಬಂದು ಕೊಟ್ಟೆ. ಅವ್ವ ಇವಾಗ ನೀರು ತರಕ್ಕೆ ಹೋದಾಗ ಇವಾಗ ಒಂದು ಕುರ್ಕುರಿ ಬೇಡಿದಾಗ ಕುರ್ಕುರಿ ಕೊಡಿಸಿದೆ. ಹಚ್ಚಿಗೋನು ಕುಂತ ಹೊಡ್ಯಾಕಿ ಒಂದತ್ತಂತ ನೀರು ಕುಡಿಯಲ್ಲ. ಚಹಾ ಕುಡ್ದ ಅಂತ ಚಹಾ ಕುಡ್ದು ಬಂದಾಳ. ಇಲ್ಲಿ ಅಂಗಡಿ ಸನಿಯಕ್ಕೆ ನೆಟ್ಟಾಗ ಒಂದು ಅಂಗಡಿ ಸುದ್ದ ಅಂಗಡಿ ಇಲ್ಲ ಸ್ನೇಹಿತರೆ. ದೊಡ್ಡ ಜಾತ್ರೆ ಐತಿ ನೋಡಿದ. ಮತ್ತು ಒಂದು 30 ರೂಪಾಯಿ ಕೊಟ್ಟು ನೀರಿನ ಬಾಟ್ಲಿ ತಂದು ಅವಾಗ ಪುರಾಡ್ಸಲ್ಲ ಅಂದ್ಲು. ಎಲ್ಲ ದೇವರಿಗೆಲ್ಲ ಮಾಡಿದ್ದೀವಿ. ಮಾಡಿಕೇರಿ ಬಂದು ಕುಂತೀವಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ. ಮುತ್ಯಾಗೆಲ್ಲ ದರ್ಶನ ಮಾಡ್ಕೊಂಡು ನಾವು ಈ ಕಡೆ ಬಂದೀವಿ. ಮುತ್ಯ ಗಂಗೆ ಸ್ಥಳಕ್ಕೆ ಹೊಂಟ. ಇವಾಗ ಇಲ್ಲಿ ಗಂಗೆ ಸ್ಥಳಕ್ಕೆ ಹೋಗಿಂದ ಬಾಳೆಹಣ್ಣು ಹಂಚೋರು ಬಾಳೆಹಣ್ಣು ಹಚ್ತಾರೆ. ಬಾಣ ರೊಟ್ಟಿ ಖಾರ ಉಳ್ಳಾಗಡ್ಡಿ ಕೊಡ್ತಾರೆ. ಅಲ್ಲಿ ವಿಡಿಯೋ ಮಾಡ್ತೀನಿ. ಗಂಗೆ ಸ್ಥಳಕ್ಕೆ ಹೊಂಟಾರ ನೋಡಿ. ನನಗೆ ಕೂಡ ಗುಡಿಯ ದರ್ಶನ ಮಾಡ್ಕೊಂಡು ಕುಂತಿದ್ದೀವಿ. ಎಲ್ಲ ನಾಷ್ಟ ಆಯಿತು, ಜಳಕ ಆಯಿತು, ಗುಡಿಯ ದರ್ಶನನೂ ಆಯಿತು. ಅಭಿಷೇಕ ಮಾಡಿದ್ದು ಪ್ರಸಾದ ಸಿಕ್ತು, ನಿಂಬೆಹಣ್ಣು ಕೊಟ್ಟರು. ಎಲ್ಲ ಒಳ್ಳೇದಾಯ್ತು ನೋಡಿ ಸ್ನೇಹಿತರೆ. ಖುಷಿ ಆಯಿತು. ಎಲ್ಲರೂ ದರ್ಶನ ಮಾಡ್ಕೊಂಡು ಕುಂತು ನೋಡಾಕತ್ತಾರ. ಅವರೂ ಶ್ರಾವಣ ನೋಡಿ ಜಳಕ ಮಾಡ್ಯಾನ. ತಲೆ ತೊಳ್ಕೊಂಡು ನೋಡಿ. ತಲೆ ತೊಳ್ಕೊಬೇಡ ಅನ್ನಕ್ಕೆ ತಲೆ ತೊಳ್ಕೊಂಡ. ಹುಷಾರಿಲ್ಲ ಹೇಳಿ ಕೇಳ ಸ್ನೇಹಿತರೆ. ತಾನೇ ಎತ್ತಿ ಹಾಕ್ಕೊಂಡ್ಬಿಡ್ತಾನೆ. ಬೇಡಪ್ಪ ಅಂದ್ರೆ ಮುದ್ದಿರಾಮ್ ಮಾಡ್ತಾನೆ. ಮಾಡಂದ್ರೆ ಒಟ್ಟು ಮಾಡಲ್ಲ ಸ್ನೇಹಿತರೆ. ಅವಾಗ ನಾವೇನಾದರೂ ಮಾಡು ಮಟ್ಟು ಅಂತಿರ್ತಿಲ್ಲ. ಅವಾಗ ಒಟ್ಟು ಹಠ ಮಾಡೋದು. ಏನೋ ಬ್ಯಾಡ ಅಂತಿರ್ತೀವಿ ಹಠ ಮಾಡೋದು. ಮಾಡಂದ್ರೆ ಹಠ, ಬ್ಯಾಡಂದ್ರೆ ಹಠ. ಒಟ್ಟು ಹಠದಂಗೆ ಆಗ್ಬೇಕು ನೋಡಿ. ಆದಷ್ಟು ಆಚೆಡಕ್ಕೆ ಟ್ರೈ ಮಾಡ್ತೀನಿ. ಅವ್ವನೂ ಹೊಂಟಾಳ. ಮಾದೇವಿನಿ ಹೊಂಟಾಳ. ಮಾದೇವಿನಿ ಸೀರೆ ಮಸ್ತಾಗೈತೆ ನೋಡಿ ಸ್ನೇಹಿತರೆ. ವರಕಕ್ಷ 2 ಮಕ್ಳು ಅಣ್ಣನ ಮಕ್ಳು ನೋಡಿ. ಇದು ಕೋಳೂರು ದಡಮ್ಮನ ಸೊಸೆ ಮಕ್ಳು ನೋಡಿ.
ಬಾರವಣಿ ಸಲ ನಿಂತಿ ಅಂತಂದವ್ವ. ಗಂಗಿ ಸ್ಥಳಕ್ಕೆ ಹೋಗೋದು ನೋಡಿ, ಇದು ಹೊಂಟಾರ ನೋಡಿ ಗಂಗಿ ಸ್ಥಳಕ್ಕೆ. ಆ ಕಡೆ ಬಾಯಿ ಐತೆ, ಒಂದು ಬಾಯಿ ತಕ ಹೋಗ್ತಾರೆ ಗಂಗಿ ಸ್ಥಳಕ್ಕೆ ಸ್ನೇಹಿತರೆ. ಮಳೆ ಆಗಿ ರಾಡ್ ಎದಕ್ಕೂ ಬೇಡ್ರಿ, ಯಾವ ಜಾತ್ರೆ ಮಾಡಬೇಕು ಅನಿಸ್ಬಿಡ್ತೈತಿ. ನಿನ್ನೆ ಮಂದಿ ಜಾಸ್ತಿ ಇದ್ದಿಲ್ಲ, ಇವತ್ತು ಎಷ್ಟು ಜಾಸ್ತಿ ಮಂದಿ ನೋಡಿ. ಸಿಕ್ಕಾಪಟ್ಟೆ ಮಂದಿ ಕೂಸು ಅಳಾಕತ್ತು. ಅವರು ಒಕ್ಕರ ಅಂತ ತೊಗೊಂಡ್ರು ಕೂಸು. ಹಿಂಗೆ ನೋಡಿ, ಮಕ್ಳು ಅಂದ್ರ ಮೇಲೆ ಜಾತ್ರೆ ಇದ್ದ ಮ್ಯಾಗ ಮಕ್ಳು ಇರಬಾರ್ದು. ಹಂಗಂದು ಜಾತ್ರೆ ಚಂದ ಸ್ನೇಹಿತರೆ. ಮಕ್ಳು ಮನ್ಯಾಗ ಬಿಡ್ಬೇಕು, ಇಲ್ಲೇ ಮನೆ ಸುಮ್ಮನೆ ಏನು ಕರ್ಕೊಂಬಂದು ಹಿರಾಣ ನೋಡಿ. ಅವು ಹಿರಾಣ ನಾವು ಹಿರಾಣ ಮಕ್ಳು ಕರ್ಕೊಂಬಂದ್ರೆ ಶ್ರಾವಣ ಬಿಟ್ಟು ಬಂದ ಒಳ್ಳೇದಾಯ್ತು ನೋಡಿ. ಶ್ರಾವಣಿ ಇನ್ಮ್ಯಾಗ ಬರ್ತಾರೆ ಸ್ನೇಹಿತರೆ. ಇನ್ನು ಗಂಗಿ ಸ್ಥಳಕ್ಕೆ ಮಟ್ಟಿ ಕುಂದನ ಬರ್ತಾರೆ ಶ್ರಾವಣಕುಮಾರ ಬರ್ತೀನಿ ಅಂದಾಗ ಗುರುಬಾಯವ ಗುರುಬಾಯವನು ಬರ್ತೀನಿ ಅಂದಾಗ. ಕೆಸಾಪುರ ತಮ್ಮ ಅವ್ವ ಸಿಕ್ಕಾಪಟ್ಟೆ ಮಂದಿ ಜಾತ್ರೆ ಬರ್ತಾರೆ ಸ್ನೇಹಿತರೆ. ನಮ್ಮೂರ ಬೀರಪ್ಪನ ಜಾತ್ರೆ ಇದೇ ಥರ ಆಗಿದ್ರಕ್ಕೆ ಜೋರಾಗುತ್ತೆ. ನೋಡೋಕ್ಕಾಗಲ್ಲ, ಇಲ್ಲೆಲ್ಲ ಧೀರ್ಮ ಸಾಕೋಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳಕತ್ತಿದ್ರು. ಐನಿಯರು ಇನ್ನು ಬಾಳೆಹಣ್ಣು ಹಚ್ಬೇಕಂತ ಟ್ರೈ ತಂದು ಬಾಳೆಹಣ್ಣು ಹಚ್ಚಕ್ಕೆ ರೆಡಿಯಾಗಿ ನಿಂತಾಳು ಬಿಡಿ. ಟ್ರೈ ಅಲ್ಲಿ ಪಾಲ್ಕಿ ಮುಂದೆ ಅದಾರ. ಪಾಲ್ಕಿ ಮುಂದೆ ಪೂಜೆ ಮಾಡಿ ಟ್ರೈ ಕೊಡ್ತಾರೆ ಬಾಳೆಹಣ್ಣು ಹಂಚ್ರಿ ಅಂತ. ಅವ್ರು ಟ್ರೈ ಕೊಟ್ಟ ತಕ್ಷಣ ಬಾಳೆಹಣ್ಣು ಹಂಚ್ತಾರೆ. ಇವರು ಕೂಡ ಒಟ್ಟು ಅವ್ರು ಒಪ್ಪಿಸ್ಬಿಡೋದು ಪೂಜಾರಿಗಳಿಗೆ. ಅವ್ರು ಹಂಚಂದ್ರೆ ಹಂಚು, ಬೇಡ ಬಿಡಬೇಕು. ಯಾಕಂದ್ರೆ ಅವ್ರು ಒಳ್ಳೇದಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಯಾರಿಗೆ ಹಚ್ಚಂದು ಯಾರಿಗಿಲ್ಲ ಗೊತ್ತಿಲ್ಲ, ಅದನ್ನ ಕೇಳಬೇಕಂತ ಅತ್ತಿ ಅಂದು ಒಳಗೆ ನೋಡಿ. ಅವರು ಇಲ್ಲಿ ಊಟನೂ ಮಸ್ತ್ ಇರುತ್ತೆ ಸ್ನೇಹಿತರೆ. ವಿಡಿಯೋ ಮಾಡ್ತೀನಿ. ಶಿವು ತಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಾರ. ಅಕ್ಕನೂ ಬಂದಾಳ. ಅಕ್ಕ ಬಾಳೆಹಣ್ಣು ಹಚ್ತಾಳೆ. ಶಿವು ಅಕ್ಕ ಸದ್ಯ ಬಾಳೆಹಣ್ಣು ಹಚ್ತಾರ. ಒಂದು ಟ್ರೇ 20 ಡಜನ್ ನೋಡಿ. ಒಂದು ಟ್ರೇ ಅಂದ್ರೆ 20 ಡಜನ್ ಹಣ್ಣು ಹಚ್ತಾಳೆ. ಸಾಲೋದಿಲ್ಲ, ಎಷ್ಟು ತಂದರೂ ಸಾಲ ಸ್ನೇಹಿತರೆ. ಸಿಕ್ಕಾಪಟ್ಟೆ ಬಂದು ಕುಡಿ ನೀರು ವ್ಯವಸ್ಥೆ ಇತ್ತು. ಬಾಟ್ಲಿ ವ್ಯವಸ್ಥೆ 10 ರೂಪಾಯಿ 12 ಬಾಟ್ಲಿ ತಂದು ಬಾಟ್ಲಿ ಕೊಟ್ಟೆ. ಒಂದು ಬಾಟ್ಲಿ ಕುಡಿದು ಸ್ನೇಹಿತರೆ. ಅವಾಗ ಅಕ್ಕ ಕುಡಿ ಅಂತ ಕೊಟ್ಟೆ. ಇಲ್ಲಿ ನೋಡಿ ಅಮ್ಮಾಗ ದೇವ್ರು ಬಂದವು. ದೇವ್ರು ಬಂದ್ರೆ ಇದೇ ಥರ ನೋಡಿ ಮುತ್ತೆ ಅಂತ ದೇವರು. ನೋಡಿರಬೇಕು ಸ್ನೇಹಿತರೆ. ಫೈನಲ್ ಆಗಿ ಬಾಳೆಹಣ್ಣದ ಹಚ್ಚಿ ಅಲ್ಲಿ ಊಟ ಮಾಡ್ಕೊಂಡು ಒಂದು ರೊಟ್ಟಿ, ಜೋಳದ ಬಾನ, ಎಣ್ಣೆ, ಖಾರ, ಉಳ್ಳಾಗಡ್ಡಿ, ಒಂದು ರೊಟ್ಟಿ ಉಂಡು ವಿಡಿಯೋ ಮಾಡೋದು ಆಗಲಿಲ್ಲ. ಯಾಕಂದ್ರೆ ಅಲ್ಲಿ ಏನು ವಿಡಿಯೋ ಮಾಡಲಿಲ್ಲ. ಬಂದು ಇಲ್ಲಿ ಕುಂತೀವಿ ನೋಡಿ. ಅಕ್ಕ ನಾನು ತಮ್ಮ ಕುಂತೀವಿ. ಶ್ರಾವಣ ಮನಗಿಸ್ಬೇಕಂತ ಬಂದೀವಿ. ಶ್ರಾವಣ ಜ್ವರ ಬಂದವು. ಎಣ್ಣೆ ಗುಳಿಗೆ ಹಾಕಿ ಮನಗಿಸ್ರತ್ತ ಮನಸಾಕತ್ತೀನಿ. ಅವು ಮುಕ್ಕೋತಾನಿಲ್ಲ, ನನ್ನ ಮನಗಿಸ್ತಾನೆ ಸ್ನೇಹಿತರೆ. ನನಗೆ ಮಾತ್ರ ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಬರಾಕತ್ಬಿಟ್ಟೆ ಸ್ನೇಹಿತರೆ. ನಿದ್ದೆ ಅನ್ನಕ್ಕೇನ್ರಿ ಅಷ್ಟು ನಿದ್ದೆ ಬರಾಕತ್ತಿತ್ತು. ನಾನು ಮುಳ್ಕೋಬೇಕಂದು ಯಾರೂ ಜನ ಇದ್ದಿಲ್ಲ. ಪಾಲ್ಕ್ ಮಾತ್ರ ಬರಾಕತ್ತಿತ್ತು. ಗಂಗಿಸ್ತ ಅಂತ ಬಂದು ಗುಡಿಯಾಗ ಊರಾಕ ಹೋಗಿ ಮೆರವಣಿಗೆ ಕುಂದಿರುತ್ತಂತ್ರಿ. ಕುಂತಿಂದ ಊಟ ಚಲೋ ಆಗುತ್ತೆ. ಊಟ ಮಾಡ್ಕೊಂಡು ಊರಿಗೆ ಹೋಗ್ತೀವಿ ಸ್ನೇಹಿತರೆ. ನೋಡಿ ನಮ್ಮ ಸದ್ದ ಚಿಗವ್ವ, ಅವ್ವ, ದೊಡ್ಡಮ್ಮ, ಅಣ್ಣ, ಅಣ್ಣಿ, ವೈನಿ ಯಾರೂ ಇಲ್ಲ. ಮೂವರೇ ಬಂದು ಕುಂತೀವಿ. ಅಕ್ಕನೂ ಕುಂತಾವಡಿ ಮಾತಾಡ್ಕೋತ ಕುಂತಾರೆ ಅವರು. ಮತ್ತು ಗರ್ಭಗುಡಿಯಾಗೂ ಜಗ್ಗಿ ಮಂದಿ ಸ್ನೇಹಿತರೆ. ಮಂದಿ ಅನ್ನಕ್ಕೇನ್ರಿ ಅಷ್ಟು
ಸ್ಟಿಲ್ ನೋಡಿ ಇವತ್ತು ಜವಳ ಕಾರ್ಯ ಐತೆ ಸ್ನೇಹಿತರೆ. ಮತ್ತು ಮದುವೆ ಅದಾವೆ ಸಾಮೂಹಿಕ ಮದುವೆಗಳು ಹಿಂಗಾಗಿ ಮದುವೆ ಕಡದು ಏನೋ ಗುಡಿಯಾಗ ಅದು ರೀ ಬೆಳಗ್ಗೆ ಮುಂತೆ ಮುಂದೆ ನಾ ಆ ಕಡೆ ಹೋಗಲೇ ಇಲ್ಲ, ವಿಡಿಯೋನೇ ಮಾಡಿಲ್ಲ. ಶ್ರಾವಣಿ ಕೈ ಕೊಟ್ಟಿದ್ದೆ, ಆಕಿನೇ ಇಟ್ಟು ವಿಡಿಯೋ ಮಾಡ್ಕೊಂಬಂದು ನನಗೆ ಸುಸ್ತಾಗ್ಬಿಡ್ತು. ಬೆಳತಕ್ಕ ನಿದ್ದಿಲ್ಲ, ಕಡುಬು ಮಾಡಿದ್ದೊಂದು ಎಲ್ಲಪ್ಪ ಅಂತ ಅನಿಸ್ಕೊಟ್ಟೆ. ಜಗ್ಗಿ ಮಂದಿ ಐತ್ರಿ ಸಾಮೂಹಿಕ ಲಗ್ನೊಂದು ಮಂದಿ ಒಂದು, ಹಿಂಗಾಗಿ ಕಡೆ ಹೋಗಲಿಲ್ಲ. ಮುತ್ತೇನು ಮೆರವಣಿಗೆ ಮಾಡ್ಕೊಂಬಂದು ಮತ್ತು ನಾವು ಊಟ ಗಿಟ ಮಾಡಿ ಊರ ಕಡೆ ಹೊಂಟ್ವಿ ಸ್ನೇಹಿತರೆ. ಊರ ಕಡೆ ಹೋಗಲೇಬೇಕು ರೀ, ಹೋಗ್ಲಿಕ್ಕೆ ನೋಡಿ ಜನ ಇತ್ತು ರೀ, ಅಂಥ ಪರಿ ಏನು ರಿಸ್ಕ್ ಇದ್ದಿದ್ದಿಲ್ಲ. ಆದರೆ ಮುತ್ತೆ ಸಹ ಮಾಡೋಕ್ಕೆ ಜಾಗನೇ ಸಾಲ್ತಿದ್ದು ನೋಡಿ. ಇವಾಗ ಜನ ಅಷ್ಟು ಜನ ಇತ್ತು. ನಾವು ಹೋದಾಗ ಆರಾಮಾಗಿ ಮುತ್ತೇನ ದರ್ಶನ ತೊಗೊಂಡಿವಿ. ಆರಾಮಾಗಿ ಬೆಳಗ್ಗೆ ಜಳಕ ಮಾಡಿ ದರ್ಶನ ತೊಗೊಂಡ್ವಿ. ಬೆಳಗ್ಗೆನೂ ಗದ್ದಲ ಗಮ್ಮಿತ್ತು ಸ್ನೇಹಿತರೆ. ಹಿಂದಗಡೆ ಗದ್ದಲ ಭಾಳ ಆಯ್ತು. ಶ್ರಾವಣಿ ನೋಡಿ ವಿಡಿಯೋ ಮಾಡ್ಕೋತ ಹೂವು ಮಲ್ಲಿ ಗುಲಾಬಿ ಹೂವು ತೊಗೊಂಡ್ಕೆ ಕೈ ಹಿಡ್ಕೋತ ಸ್ನೇಹಿತರೆ. ಹಂಗೆ ಮಕ್ಳಂದ್ರೆ ಅದೇ ಥರ ಅಲ್ಲ ಸ್ನೇಹಿತರೆ, ಮಕ್ಳಿಗೆ ಏನು ಹೇಳಿದ್ರು ತಮ್ಮ ಆಟೆ ಮಾಡ್ತಾವೆ. ಈ ಅಮ್ಮ ನೋಡಿ ಅವ್ರು ಹೋಗ್ಬೇಡ ಬೋತಿ ಬೆನ್ನು ಹತ್ತಿ ಹೋಗ್ಬೇಡ ಬಾ ಅಂತ ಆಟ ಆದ್ರೆ ಹೋಗುತ್ತೆ ನೋಡಿ. ಹುಡುಗ ಹೋಗುತ್ತೆ, ಹುಡುಗಿ ಉಳಿಯಂಗೆ ಕಾಣುತ್ತೆ ಸ್ನೇಹಿತರೆ. ಅವಿ ಬಂದು ನೋಡಿ, ಇಕ್ಕಿ ನೋಡಿರ್ಬೇಕು ಇವರ ನಮ್ಮ ನೆಗೆ ನೋಡಿ, ನಮ್ಮ ನೆಗೆನಿ ಜಗ್ಗಿ ಮಂದಿ ನೋಡಿ ಸ್ನೇಹಿತರೆ. ಮಂದಿ ಅನ್ನಕ್ಕೇನೆ ಎರಡನೇ ಅಂತಂಬ್ರ ನೆಗೆ ನೋಡಿಕ್ಕಿ ಬಂಡಾರ ನೋಡಿ ದೇವ್ರಿಗೆ ಇದಕ್ಕೆ ಬಂಡಾರ ನುಗ್ಗಾಡ್ತಾರೆ ಸ್ನೇಹಿತರೆ. ಮತ್ತೆಲ್ಲರೂ ಅವ್ವ ದೊಡ್ಡವ್ವ ಎಲ್ಲರೂ ಬಂದು ಇಲ್ಲೇ ಮಾತು ಹೇಳ್ಕೋತ ಕುಂತರು. ನಾನು ಬಂದು ನಿನ್ನ ಸಂಜೆನೇ ಅಲ್ಲೇ ಕಡುಬು ಮಾಡಿ ಅಲ್ಲೇ ಕುಂತಿದ್ವಲ್ಲ, ಗುಡಿ ಹಿಂದೆ ಐತೆ ಸ್ನೇಹಿತರೆ. ಬೇಕಾದಷ್ಟು ಮಂದಿ ಬರಲಿ ಸ್ನೇಹಿತರೆ, ಮಳೆ ಬೇಕಾದಷ್ಟು ಹೊಡೀಲಿ, ಒಂದು ಸ್ವಲ್ಪ ಮಳೆ ಗಿಜಿ ಅನ್ನೋದು ಜಾಗ. ಶ್ರಾವಣ ಆಡಾಕತ್ತ ನೋಡಿ, ಶ್ರಾವಣ ಸುಮ್ಮನೆ ಆಡ್ತಾ ನೋಡಿ. ಒಂದು ಸ್ವಲ್ಪ ಹುಷಾರಾದ್ರೆ ಆಡೋದು, ಒಂದು ಸ್ವಲ್ಪ ಜ್ವರ ಬಂದು ಮುಕ್ಕೊಂಬಿಡೋದು. ಶ್ರಾವಣನೊಂದು ಚಿಂತೆ ಆಗ್ಬಿಟ್ಟೈತಿ, ಬೆಳ್ಯಪ್ಪ ಕುಂತೇನೆ ಹೆಂಗೆ ಮಾಡ್ತಾನೆ ಮಾಡಿ. ಅವನಿಗೆ ಒತ್ತಿ ಹಾಕಿ ಬಾಳೆಹಣ್ಣು ಬಿಟ್ಟು ನೀನು ತಿಂದೆ. ಅವ್ನ ಜಾತ್ರೆ ತಿನ್ನಂತ ಅಭಿಷೇಕ ಮಾಡಿದ್ದು ಕೊಟ್ಟಿದ್ದರು. ಮತ್ತೆ ಯಾಕೆ ಬಿಡೋದಪ್ಪ, ಅವಾಗ ದೊಡ್ಡವಾಗೆಲ್ಲ ಎಲ್ಲ ದೇವ್ರಿದ್ರಂತ ಕಮ್ಮಳಿ ಅಂತೇಳಿ ಕೈ ಮುಕ್ಕೊಂಡು ಬಿಟ್ಟೆ ಸ್ನೇಹಿತರೆ. ಇಲ್ಲೆಲ್ಲ ಮದುವೆ ಇದೆ ಅಂತ ಹೇಳಿದೆ, ಎಲ್ಲ ಗೊತ್ತಿಲ್ಲ ಕೇಳಕತ್ತಿದ್ದೆ ನಾನು ಕೂಡ. ಅವರು ಗೊತ್ತಿಲ್ಲ ನನಗೆ, ನೋಡಬೇಕು ಎಲ್ಲ ಮದುವೆ ಅಂತ ಹೇಳಕತ್ತಿದ್ರು. ಮದುವೆ ಆಗಿದ್ದು ಯಾರೂ ನೋಡಿಲ್ಲ ನಾನು. ಏನು 1 2 ನಾನು 5 ಮದುವೆ ಗೊತ್ತಿಲ್ಲ ಸ್ನೇಹಿತರೆ. ಎಷ್ಟು ಮದುವೆ ಇದ್ದು ನನಗೆ ಗೊತ್ತಿಲ್ಲ. ಬಂಡಾರ ನೋಡಿ, ಎಷ್ಟು ಬಂಡಾರ ಆಡ್ಯಾರ ನೋಡಿ. ಬರೇ ಬಂಡಾರ ನೋಡಿ. ಬೀರಪ್ಪ ಮುತ್ತೆಗೂ ಹಿಂಗೆ ಬಂಡಾರ ಆಡ್ತಾರೆ ಸ್ನೇಹಿತರೆ. 10 ಕ್ವಿಂಟಲು 50 ಕ್ವಿಂಟಲ್ ಬಂಡಾರ ತಂದಿರ್ತಾರೆ. ಅಷ್ಟು ಬಂಡಾರ ಆಡ್ತಾರೆ. ಬಂಡಾರ ಮುನ್ಸ್ಕೊಂಡ್ಬಿಟ್ಟಿರ್ತಾರೆ. ಹೊಸ ಬಟ್ಟೆ ಉಟ್ಕೊಂಬರೋದು, ಬಂಡಾರ ಮುನ್ಸ್ಕೊಂಡು ಹೋಗೋದು. ಇಲ್ಲೆಲ್ಲ ಎಷ್ಟು ಗದ್ದಲ ಐತೆ ನೋಡಿ. ಇವಾಗ ದರ್ಶನ ಮಾಡೋಕೆ ಸಿಕ್ಕಾಪಟ್ಟೆ ಗದ್ದಲ ಸ್ನೇಹಿತರೆ. ನೋಡ್ತಿರ್ಬೇಕು ಇವಾಗ ಎಷ್ಟು ಗದ್ದಲ ಐತೆ ಅಂತೂ ನಿಮ್ಗೆ ಅರ್ಥ ಆಗ್ತಿರ್ಬೇಕು. ಅಷ್ಟು ಗದ್ದಲ ಅಂದ್ರೆ ಗದ್ದಲ ನೋಡಿ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಎಷ್ಟು ಗದ್ದಲ ಇದ್ರೂ ಮತ್ತೆ ದರ್ಶನ ತೊಗೋಬೇಕಲ್ಲ, ತೊಗೋನೋರು. ನಾವು ಕೂಡ ತೊಗೊಂಡ್ವಿ. ನಾವು ಮಾತ್ರ ದರ್ಶನ ಭಾರಿ ಆಗೈತೆ ಬಿಡಿ. ನಮ್ಮ ದರ್ಶನ ಏನೈತೆ ರೀ, ಹೋಗಿ ಅಣ್ಣ ಕಾಯಿ ಹೊಡ್ಕೊಂಬರ್ತೀನಿ ಅಂತಂದು ಹೊಡ್ಕೊಂಬಾರಪ್ಪ ಅಂತ ಅಂದ್ಕೇಳಿ ಅವಾಗ ಕಾಯಿ ಕೊಟ್ಟೆ. ಅವರು ಅಷ್ಟ್ರು ಮಾತು ಹೇಳ್ಕೊತ ಕುಂತಿದ್ರು. ನನಗೆ ಮಾತ್ರ ಫುಲ್ಲು ನಿದ್ದೆ ಬರಾಕತ್ಬಿಟ್ಟು ಸ್ನೇಹಿತರೆ. ಅವ್ರು ಮಾತು ಹೇಳೋರು ಹೇಳ್ತಾರೆ, ನನಗೆ ಮಾತ್ರ ನಿದ್ದಿಗಡ್ದಾಗ ನೋಡಿ ಅಷ್ಟು ನಿದ್ದೆ ಬರಾಕತ್ತಿತ್ತು. ಏನು ಮಾಡಿಬಿಡಪ್ಪ ಅಂತೇಳಿ ಸುಮ್ಮನೆ ಕುಂತಿದ್ದೆ. ಅವ್ರು ಮಾತು ಹೇಳೋರು ಹೇಳಕತ್ತಾರೆ ಉಸಿರು ಕೂಡಿ. ಅಲ್ಲೊಂದು ಮೈಕ್ ಹಚ್ಚಿದ್ರು ಸ್ನೇಹಿತರೆ. ಮಾತು ಹೇಳಿದ್ರೆ ನಿಮ್ಗೆ ಕೇಳಿಸ್ತದೆ. ದೊಡ್ಡಮ್ಮ ಸೊಸೆ ಇನ್ನೊಬ್ಬ ಸೊಸೆ ಕಡಿದ್ಲು. ಅಲ್ಲಿ ಹೋಗಲಿ ನನ್ನೇ ವಿಡಿಯೋ ಮಾಡ್ತೀಯಕ್ಕ ಮಾಡೋಗ ಅಂತೇಳಿ ಹಂಗೆ ಹಾಕಿಸ್ಕೋತ ಅಂದಿನ ರೇಖೆಗೆ ಅಲ್ಲೇ ಕುಂತಾಳೆ. ಕಣ್ಣು ಮುಚ್ಚಾಕತ್ತಿದ್ದು. ಬೆಳತಕ್ಕ ಕಡುಬು ಮಾಡಿ ಅವ್ವನೂ ಮಾಡ್ಯಾರ ರೀ. ಅವ್ವ ದೊಡ್ಡಮ್ಮ ಯಾರು ಒಂದು ಸ್ವಲ್ಪ ಮುಕ್ಕೊಂಡ್ರೆ ಏನೋ ಒಂದು ತಾಸು ಮಲ್ಕೊಂಡಿ ಸ್ನೇಹಿತರೆ. ಅವ್ರು ಏನು ಮಲ್ಕೊಂಡೆ ನೋಡಿ. ಅವ್ರು ಒಟ್ಟು ಕಡುಬು ಮಾಡೋದೇ ಮಾಡ್ಯಾರ. ನಾನು ಒಂದು ತಾಸು ಶ್ರಾವಣಗೆ ಜ್ವರ ಬಂದಲ್ಲ ಎಣ್ಣೆ ಹಾಕಿ ಕರ್ಕೊಂಡು ಮನಗ್ಸಕ್ಕೆ ಹೋಗಿ ಅಲ್ಲೇ ಒಂದು ತಾಸು ಮಲ್ಕೊಂಡೆ. 2:30 ಆಗಿತ್ತು. ಏನು ಮಾಡ್ತೆ ಮಕ್ಕೊಂಡೆ. ಒಂದು 3:30ಗೆ ಎದ್ದು ಬಂದೆ ಸ್ನೇಹಿತರೆ. ಕಡುಬು ಮಾಡೋದಿತ್ತಲ್ಲ ಹಂಗೆ ಎದ್ದು ಬಂದೆ. ಇಲ್ಲೆಲ್ಲ ಶ್ರಾವಣ ಮುಂತಿನ ಅನ್ನಕತ್ತ. ಶ್ರಾವಣಕ್ಕೆ ಹೊಂಟಾವ್ರಿ. ಶ್ರಾವಣಿ ನೋಡಿ ಅಂತ ಅಂಗಿ ಹಾಕ್ಕೊಂಬಂದಾಳ. ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಬ ಅಂತ ಇದೇ ಅಂಗಿ ಹಾಕ್ಕೊತೀನಿ ಅಂತ ಹಾಕ್ಕೊಂಬಂದಾಳ. ನಾನು ಎಲ್ಲರಕ್ಕೆ ತಾನೇ ರೆಡಿಯಾಗಿ ಬಂದಾಳ. ಬಾರವ್ವ ಹೋಗಕತ್ತಿ, ನೀ ಹಾಕ್ಕೋತಿ ಅಂತಂದೆ. ಚಪ್ಪಲ್ ಬಿಟ್ಟು ಹೋದ್ರೆ ಆಕಿ ನಮ್ಮ ಗುರುಬಾವು ಕುಂತಾಳ. ಹೂವು ಹೆಂಗಾರ್ದು ಹಾಕಿ ನೋಡಿ ಹಾಸ್ಕೊಂಡು ಇಲ್ಲೇ ಒಂದು ಸ್ವಲ್ಪ ಮಲ್ಕೋಬೇಕಂತ ಕುಂತಿದ್ದೆ. ಆಗಲಿಲ್ಲ. ಮತ್ತು ಅಲ್ಲಿಂದ ಅವರು ಉಂಡು ಬಂದ್ರೆ ಅವ್ವರು ಗದ್ದಲಿಲ್ಲ ಹೋಗ್ಬೇರೆ ಊಟಕ್ಕಂದ್ರೆ ನಾವು ಊಟ ಮಾಡಿ ಒಳ್ಳೆ ಮನೆ ಕಡೆ ಬಂದ್ವಿ. ಮನೆಗೆ ಬಂದು ಅಕ್ಕಾರು ಹೋಗಿ ಮತ್ತು ಮುದ್ದೆ ಸಂತಿ ತೊಗೊಂಬಂದ್ರು ನೋಡಿ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡೀನಿ. ಬಂದು ಅಷ್ಟು ಮನೆ ಕಸ ಗುಡಿಸಿದೆ.
ಇನ್ನು ಶಾವ್ಗೆ ಎಡೆ ಮಾಡಿ ಪೂಜೆ ಮಾಡಬೇಕು. ಬೀರಪ್ಪಂತ ಕಾಯಿ ಹೊಡ್ಕೊಂಬರ್ಬೇಕು. ಅಕ್ಕ ಸಂತಿ ತೊಗೊಂಬಂದ ಹೊಡಿ ಕುಂತ್ಲಾಕಿ ರಗಡಾತಾನೆ 2 ಚುರುಮುರು ಚೀಲ ತಂದ. ಒಂದು ಚಿಗವ ಕೆಸಾಪುರ ಚಿಗವರು ಒಯ್ತಾರ. ಒಂದು ನಮ್ಮ ನೋಡಿ 240 ರೂಪಾಯಿ ಅಂತ ಚುರುಮುರಿ. ಪೂಜೆ ಮಾಡಬೇಕು. ಇನ್ನು ನೋಡಿ ಹಿಂದೆಲ್ಲ ಕ್ಲೀನ್ ಐತಿ. ಜಾತ್ರೆ ಊಟ ವ್ಯವಸ್ಥೆ ನಡೆದ ಸ್ನೇಹಿತರೆ. ಇಲ್ಲೆಲ್ಲ ನಾಟಕ ತರ್ಸ್ಯಾರ, ನಾಟಕ ಹಚ್ಚಾರ. ಜಲ್ಲಿ ಮುಗಿಲಿ ಮಳೆ ಮಾರನ ದಿನ ಅಂತೇಳಿ ಅಕ್ಕ ತಮ್ಮ ಮಾತು ಹೇಳ್ಕೋತ ಕುಂತಾರ ನೋಡಿ. ಮುದ್ದ್ಯಾಕೆ ಹೋಗಿ ಬಂದು ಹಸಿಮೆಣ್ಸಿನ್ಕಾಯಿ, ಟಮಾಟಿ, ಕೊತ್ತಂಬರಿ ಏನೇನು ತೊಗೊಂಬಂದಾಳ. ಮತ್ತು 1.5 ಕಿಲೋ ಜಿಲೇಬಿ ಹೊಡೆದಾಳ. ಆಂಟಿಯರನು ಇದು ತೊಗೊಂಬರಕ್ಕೆ ಜಿಲೇಬಿ ನಮ್ಮದು ಒಂದು ಎಬ್ಸೋದೈತೆ ಅಂದ್ಲು. ನಾನು ಒಂದು ಎಡೆ ಕೊಡ್ದೈತೆ, ಆಂಟಿ ಒಂದು ಎಡೆ ಕೊಡ್ತೆ. 1 ಕಿಲೋ ಹುಡ್ರದವಂತೆ 1 ಕಿಲೋ ತೊಗೊಂಡಾರ. ನಾ ಅರ್ಧ ಕೆಜಿ ತೊಗೊಂಡಿ ಸ್ನೇಹಿತರೆ. ಇವಾಗ ಅವ್ವನು ಬಂದ್ಲು. ನಾಟಕ ನೋಡಕ್ಕೆ ಹೋಗ್ಬೇಕು ಬರ್ರಿ ಹೋಗುನು, ಅವ್ರು ದೊಡ್ಡವರು ಚಿಗೋರು ಬಂದಾರ, ಇವು ಅಲ್ಲಿ ಅಂತ ನೋಡಂತ ಅಕ್ಕ ಹೇಳಕತ್ತಿದ್ಲು. ಇಲ್ಲ ನೀವು ಹೋಗೋಣ ಬರ್ತೀವಂದ್ಲು. ಅಕ್ಕ ನೋಡ್ಯಾಳ ನಾಟಕ. ನಾ ಮತ್ತು ನಾಟಕ ನೋಡಕ್ಕೆ ಹೋಗಲಿಲ್ಲ. ನಾಟಕ 5ಕ್ಕೆ ಚಲೋ ಆಗಿ ಸ್ನೇಹಿತರೆ ನಾಟಕ. ಶ್ರಾವಣಿ ನಾನು ಓದ್ತಿನಲ್ಲ, ಹೋಗಿ ಅಮ್ಮಂಗೆ ಕೂಡ ಅಂದೆ, ನಡಿಯಮ್ಮ ನಾನು ನೀನು ಹೋಗಿ ನಡಿಯಮ್ಮ ಅಂತ ಅನ್ನಕತ್ತಿದ್ಲಕ್ಕಿ. ಅಲ್ಲಿಂದ ನಾಟಕ ನೋಡಕ್ಕೆ ಬಂದಲ್ಲ ಶ್ರಾವಣಿ. ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಬಂದು ಸ್ನೇಹಿತರೆ. ಅದನ್ನ ವಿಡಿಯೋ ನಿಮ್ಗೆ ಕೂಡ ಶೇರ್ ಮಾಡಕತ್ತೀನಿ. ಜಾತ್ರೆ ಅಂದಮೇಲೆ ನಾಟಕ ಇರಲೇಬೇಕಲ್ಲ. ಇದು ದೇವ್ರ ನಾಟಕ ನೋಡಿ. ಅಕ್ಕಮಹಾದೇವಿ ಬುತ್ತಿ ರೊಟ್ಟಿ ಒಯ್ಯೋದು, ಮತ್ತು ಅಕ್ಕಮಹಾದೇವಿ ಗಂಡು ಮನೆ ಹೋಗೋದು, ಮತ್ತು ಅಕ್ಕಮಹಾದೇವಿ ಕರ್ಯಾಕೆ ಬರೋದು, ಬಳಿ ಇಡಿಸೋದು. ಇದು ದೇವ್ರ ನಾಟಕ ಅಂತ ನನಗೆ ಗೊತ್ತಿಲ್ಲ. ಅವ್ವ ಹೇಳಿದಾನೆ ಅರ್ಥ ಮಾಡ್ಕೊಂಡು ನಾನು. ಕರೆಂಟ್ ಅದಾವ್ರಿ ಇವಾಗ. ಕರೆಂಟ್ ಹೋದ ಜನ್ರೇಟ್ ಹಚ್ಬೇಕಂತೇಳಿ ಬಂದಿಲ್ಲ. ಕರೆಂಟ್ ಅದಾವ. ಇವಾಗೇ ಮಾಡಾಕತ್ತಾರ ನೋಡಿ ನಾಟಕ. ಎಷ್ಟು ಜನ ನೋಡಾಕತ್ತೈತೆ ನೋಡಿ ಸ್ನೇಹಿತರೆ. ಮಳೆ ಸಣ್ಣ ಹತ್ತೈತಿ ಇವಾಗ. ಹನಿ ಜಿಟಿ ಮಳೆ ಬರಾಕತ್ತೈತಿ. ಇಲ್ಲಿನೂ ಗುಡಿ ಬೀರಪ್ಪನ ಗುಡಿ ಮುಂದೂ ಬೇಕಾದಷ್ಟು ಮಂದಿ ಬಂದ್ರೆ ಒಳಗೆ ಗಪ್ಪ ಸ್ನೇಹಿತರೆ. ನಾಟಕ ಹಚ್ಚಿದ್ರಂದ್ರೆ ಅಷ್ಟು ಜನ ಗಪ್ಪಾಗಿದ್ರು. ಕಾಂಪೌಂಡಿಗೆ ಕೊಟ್ಟು ಕುಂತಿದ್ರು. ಮಳೆ ಮ್ಯಾಗ ಕುಂತು ನೋಡ್ಯಾರ ಸ್ನೇಹಿತರೆ. ನಮ್ಮ ಮಳೆ ಮ್ಯಾಗ ಪುಟ್ಟಕ್ಕ ಮಮ್ಮಿ ಎಷ್ಟು ಮಂದಿ ನಮ್ಮ ಮಳೆ ಮ್ಯಾಗ ಕುಂತು ನೋಡ್ಯಾರ ಕಂಡೈತಿ. ಮತ್ತು ಇವಕ್ಕಿನ್ನೂ ಕೂಡ ಇಲ್ಲೇ ಕಾಂಪೌಂಡಿ ಮ್ಯಾಗ ನಿಂತು ವಿಡಿಯೋ ಮಾಡ್ಬೇಕಂದ್ಲಂತ. ಇಲ್ಲ ನೀನು ಇಲ್ಲೇ ಮಾಡು ಅಂದ್ರಂತ. ಇವಕ್ಕೆ ಇಲ್ಲೇ ಮಾಡ್ಯಾಳ. ಆಕಿ ವಿಡಿಯೋ ಮಾಡಕ್ಕೆ ಮುಂದಕ್ಕೆ ಜಾಗ ಬಿಟ್ಟಿಲ್ಲ. ಕುಂತವ್ರು ಕಾಂಪೌಂಡಿಗೆ ಕುಂತವ್ರು ಸ್ನೇಹಿತರೆ. ಮಂದಿ ಹಿಂಗೆ ನೋಡಿ ಸೇರ ಮಂದಿ ಅಲ್ಲೇ ಮಾಡಿ ಇಲ್ಲೇ ಮಾಡತ್ತೆ. ಹುಡ್ರಿಗನ ಕವ ಮಾಡ್ತಾವೆ. ಹುಡ್ರನ ಅದೇ ಥರ ಮಂದಿ ಎಬ್ಸೋರ ಸ್ನೇಹಿತರೆ. ಮಕ್ಳಿಗಂದ್ರೆ ಯಾವ ಥರ ಬೇಕಂತಾರೆ. ನಾವಾದ್ರೆ ದೊಡ್ಡ್ರೆ ಯಾಕೆ ಅಂತೀವಿ. ಮಕ್ಳಿಗೆ ಅಲ್ಲೇ ನೋಡ್ತಿ ಇಲ್ಲೇ ಮಾಡವ ವಿಡಿಯೋ ಮಾಡ್ಕೊ, ಏನು ಮಾಡ್ಕೊತಿ ವಿಡಿಯೋ ಮಾಡಿ ಏನು ಮಾಡ್ತೀನಿ ಅಂದ್ರತ್ ಮನೆಗೆ. ಸ್ವಲ್ಪ ಕ್ಲಿಪ್ಪಿಂಗ್ ತಂದಾಳ, ನೀವು ಕೇಳಿ ಆನಂದಿಸಿ ಸ್ನೇಹಿತರೆ. ಇದು ಮಾತಾಡಿದ್ದು ನೋಡಿ. ಅವ್ರು ಮಾತಾಡಿದ್ದು ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟೀನಿ. ಇದೇ ಮಾಡಕ್ಬಿಟ್ಟ ಮಮ್ಮಿ ಹೇಳಕ್ಕೆ 3 ನಿಮಿಷ ಆಗಿಂದ ಬಾ ಅಂತ ಹೋಗಾಕತ್ತಿದ್ದೆ. ನೋಡಿ ಸ್ನೇಹಿತರೆ, ಕೇಳಿದ್ರಲ್ಲ ನಮ್ದೆಲ್ಲ ಜಾತ್ರೆ ವಿಡಿಯೋ ನೋಡಿದ್ರಲ್ಲ. ವಿಡಿಯೋ ಏನನ್ನಿಸ್ತು ಏನಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ನಿಮ್ಮ ಅಭಿಪ್ರಾಯ ಕಮೆಂಟಿ ಮೂಲಕ ತಿಳಿಸಿ. ನನಗೂ ಕೂಡ ಖುಷಿ ಆಗುತ್ತೆ ಸ್ನೇಹಿತರೆ.
ಬಾಯ್ ಸ್ನೇಹಿತರೆ, ಗುಡ್ ನೈಟ್ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಗುಡ್ ನೈಟ್. ಇನ್ನು ವೀಡಿಯೋ ಐತಿದು, ನಾನು ಇದನ್ನು ವೀಡಿಯೋ ಮಾಡ್ಕೊಂಡು ಮತ್ತೆ ಯಾವುದು ವೀಡಿಯೋ ಮಾಡೋದಾಗಲಿಲ್ಲ. ಸಂಜಿಕೆ ಒಂದಿಷ್ಟು ಉಪ್ಪಿಟ್ಟು ಮಾಡಿದೆ, ಎಲ್ಲರಿಗೂ ಊಟಕ್ಕೆ ಕೊಟ್ಟೆ. ಚೂಡ ಉಪ್ಪಿಟ್ಟು ಮಾಡಿ ರಾತ್ರಿ ಊಟಕ್ಕೆ ಸ್ನೇಹಿತರೆ. ಮಳೆ ಒಂದು ಹತ್ತಿದ ಸಣ್ಣಗೆ, ಮತ್ತು 8-9 ಮಂದಿ